ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ ಪೀಸನ್ನು ಬಳಸ್ಕೊಂಡು, ಒಂದು ಬ್ಲೌಸ್ ಪೀಸ್ ಇದ್ದರೆ ಸಾಕು, ಮನೆಗೆ ನೀವು ಡೆಕೋರೇಟ್ ಮಾಡ್ಕೋಬೋದು. ಯಾವ ಥರ ಅಂದರೆ, ಬಾಗಿಲಿಗೆ ಡೆಕೋರೇಟ್ ಮಾಡ್ತೀವಲ್ಲ, ಮನೆಯ ಮುಂದೆ ನೀವು ಈ ಥರ ಬಾಗಿಲಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಈ ಥರ ಒಂದು ಬ್ಲೌಸ್ ಪೀಸನ್ನು ತಗೋತೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಟ್ಕೋಬೇಕು. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಇವಾಗ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ಥರ ಸ್ಕೇಲ್ನ ಸಹಾಯದಿಂದ ಇಲ್ಲಿ 1, ಅದಾದಮೇಲೆ ಇಲ್ಲಿಂದ 1 ಇಂಚ್ಗೆ ಒಂದು ಸಲ ಮಾರ್ಕ್. ಈ ಥರ ಮಾರ್ಕನ್ನು ಪೂರ್ತಿ ಬ್ಲೌಸ್ಗೆ ಮಾಡ್ತಾ ಹೋಗಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿತ್ತು. ಓಕೆ, ಈ ಥರ 1 ಇಂಚ್ಗೆ ಒಂದು ನೀವು ಪೂರ್ತಿ ಬ್ಲೌಸನ್ನು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ತೋರಿಸ್ತೀನಿ ಯಾವ ಥರ ಅಂತ. ಓಕೆ, ನೋಡಿ, ಈ ಥರ 1 ಇಂಚ್ಗೆ ಒಂದು ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕರೆಕ್ಟ್ 1 ಇಂಚ್ಗೆ ಒಂದು ತಗೊಂಡಿದ್ದೀನಿ. ಈ ಥರ ಮಾರ್ಕನ್ನು ಮಾಡಿಕೊಂಡು ಇವಾಗ ಇದನ್ನು ನಾವು ಇವಾಗ ಕಟ್ ಮಾಡ್ಕೋಬೇಕು. 1 ಇಂಚ್ಗೆ ಒಂದು ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸಿಂಗಲ್ ಈ ಥರ ಬೇಕಿದ್ರೂ ಕಟ್ ಮಾಡ್ಕೊಳ್ಳಿ. ಒಂದೇ ಸಾರಿ ನೀವು ಕಟ್ ಮಾಡ್ಕೋತೀನಂದರೆ ಆ ಥರ ಕೂಡ ಮಾಡ್ಕೋಬೋದು. ಓಕೆ, ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಪೂರ್ತಿಯಾಗಿ 1 ಇಂಚ್ಗೆ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಕಂಪ್ಲೀಟಾಗಿ ಈ ಥರ ಕಟ್ ಮಾಡ್ತಾ ಬನ್ನಿ. ಪೂರ್ತಿಯಾಗಿ ಒಂದು ಬ್ಲೌಸ್ ಪೀಸ್ ಪೂರ್ತಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳಿ. ಮನೆಯಲ್ಲೇ ನೀವು ಡೆಕೋರೇಟಿವ್ ಐಟಮನ್ನು ತಯಾರು ಮಾಡ್ಕೋಬೋದು ಫ್ರೆಂಡ್ಸ್. ಕೇವಲ ಒಂದು ಬ್ಲೌಸ್ ಪೀಸು, ಕೆಲವೊಂದಿಷ್ಟು ಬೀಡ್ಸ್ಗಳಿದ್ರೆ ಸಾಕು, ಈ ಡಿಸೈನ್ನ ಮಾಡ್ಕೋಬೋದು. ಓಕೆ, ಇದೇ ಥರ ನಾನು ಕಟ್ ಮಾಡ್ಕೋತೀನಿ ಪೂರ್ತಿಯಾಗಿ. ಓಕೆ, ನೋಡಿ, ಒಂದು ಬ್ಲೌಸ್ ಪೀಸ್ನಲ್ಲಿ ಇಷ್ಟ ಆಗಿದೆ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಒಂದೇ ಸೈಜಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ನಲ್ಲ, ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಇವಾಗ ಇದನ್ನು ಇಷ್ಟು ಬಂದಿದೆ ಅಲ್ಲ, ಇದನ್ನು ಈ ಸೈಡಲ್ಲೂ ಕೂಡ ಇಲ್ಲಿ ಮಿಡಲ್ನಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಫೋಲ್ಡ್ ಆಗಿ ಇರುತ್ತಲ್ಲ, ಇಲ್ಲಿ ಒಂದರಲ್ಲಿ 2 ಮಾಡ್ಕೋಬೇಕು. ಇವಾಗ ಒಂದು ಸಿಂಗಲ್ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಮಾಡ್ಕೊಳ್ತಾ ಹೋಗಿ. ಪ್ರತಿಯೊಂದನ್ನು ಮಾಡ್ಕೊಳ್ಳಿ ಈ ಥರ. ಓಕೆ, ಈ ಥರ ಮಾಡ್ಕೋಬೇಕು. ಎಲ್ಲನೂ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ ಲಾಸ್ಟಲ್ಲಿ. ಪ್ರತಿಯೊಂದನ್ನು ಒಂದರಲ್ಲಿ 2 ಮಾಡ್ಕೋತೀನಿ. ಓಕೆ, ನೋಡಿ, ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ 2 ಮಾಡ್ಕೊಂಡಿದ್ದೀನಿ. ಇಷ್ಟು ಬಂದಿದೆ. ಡಬಲ್ ಇತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸಿಂಗಲ್ ಪೀಸ್ ಆಯಿತು. ಇವಾಗ ಏನು ಮಾಡ್ಕೋಬೇಕಂದ್ರೆ, ಇದನ್ನೆಲ್ಲ ಸೈಡ್ ಇಟ್ಕೊಂಡು ನೋಡಿ, ಈ ಥರ ದೀಪಕ್ಕೆ ಈ ಥರ ಜಸ್ಟ್ ಈ ಥರ ಮಾಡಿದರೆ ಸಾಕು. ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಸುಟ್ಬಿಡುತ್ತೆ. ಸುಮ್ಮನೆ ಜಸ್ಟ್ ಈ ಥರ ಮಾಡ್ಕೊಳ್ಳಿ. ಇದು ಸೈಡ್ ಈ ಥರ ಬರೋದಿಲ್ಲ ನೋಡಿ. ಈ ಥರ ಬಿಚ್ಕೋಬಾರ್ದಂದ್ರೆ ನೀವು ಜಸ್ಟ್ ಈ ಥರ ಎಲ್ಲಾನು ಈ ಥರ ಜಸ್ಟ್ ಈ ಥರ ಮಾಡ್ಕೊಳ್ಳಿ. ಸುಮ್ಮನೆ ಸ್ವಲ್ಪ ಈ ಥರ ಮಾಡಿದ್ರೆ ಸಾಕು, ಇಲ್ಲಾಂದ್ರೆ ಸುಟ್ಟು ಬಿಡುತ್ತೆ. ಜಸ್ಟ್ ಸ್ವಲ್ಪ ಮಾಡ್ಕೊಳ್ಳಿ. ಪ್ರತಿಯೊಂದು ಇದೇ ಥರ ಮಾಡ್ಕೊಳ್ಳಿ ಮೊದಲು ಎಲ್ಲಾನು. ಅವಾಗದು ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ, ದಾರ ಹೊರಗಡೆ ಬರೋದಿಲ್ಲ ಆ ಥರ ಮಾಡ್ಕೊಂಡಾಗ. ಇದೇ ಥರ ಪ್ರತಿಯೊಂದು ನಾವು ಈ ಥರ ಮಾಡ್ಕೋಬೇಕು. ಈ ಥರ ಪ್ರತಿಯೊಂದು ಮಾಡ್ಕೊಳ್ಳಿ. ಜಸ್ಟ್ ಈ ಥರ ಮಾಡ್ಕೊಂಡ್ರೆ ಸಾಕು. ಒಂದು ತಗೊಳ್ಳೋಣ ಅಷ್ಟೇ. ಓಕೆ, ಒಂದು ತಗೋತೀನಿ. ಇದನ್ನೆಲ್ಲ ಸೈಡ್ ಮಾಡ್ಕೊಂಡು ಬಿಡೋಣ. ಈ ಥರ ದಾರ ತಗೊಂಡಿದ್ದೀನಿ. ದಪ್ಪವಾಗಿದೆ ಈ ಥ್ರೆಡ್. ನೀವು ಕಾಟನ್ ಥ್ರೆಡ್ಡಿಂದ ಸೇಮ್ ಇದೇ ಕಲರ್ ಥ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಈ ಥರ ನೀಡಲ್ಗೆ ಇದನ್ನು ಒಂದೆಡೆ ಪೋಣ್ಸ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉದ್ದವಾಗಿ ಪೋಣಿಸ್ಕೊಳ್ಳಿ. ಇದನ್ನು ಜಾಸ್ತಿನೇ ಬೇಕಾಗುತ್ತೆ. ಮೊದಲು ಈ ಒಂದು ಬೀಡನ್ನು ಇದನ್ನು ಪೋಣಿಸ್ಕೋತೀನಿ ಇದರಲ್ಲಿ.
ಉದ್ದ ತಗೊಳ್ಳಿ ಲಾಸ್ಟ್ವರೆಗೂ. ಈ ಥರ ಇಲ್ಲಿ ಪೋಣಿಸ್ಕೊಂಡು ಇಲ್ಲಿ ಒಂದು ಗಂಟು ಹಾಕಿದ್ದೀನಿ, ಇದು ಬಿಚ್ಕೊಳ್ಳೋದಿಲ್ಲ. ಇವಾಗ ಇದ್ರ ಒಳಗಡೆಯಿಂದ ಇನ್ನೊಂದು ಸಲ ನಾನು ಉಲ್ಟಾ ಕಡೆಯಿಂದ ಮೇಲ್ಗಡೆಯಿಂದ ಪೋಣಿಸ್ಕೊಂಡಲ್ಲ, ಈಗ ಇದ್ರ ಕೆಳಗಡೆಯಿಂದ ಈ ಥರ ತಗೊಂಡು ಬರ್ತೀನಿ ಇದನ್ನು. ಓಕೆ, ಈ ಥರ ಬಂತು. ಇವಾಗ ಒಂದು ಗಂಟೆ ಇದನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಈ ಬೀಡನ್ನು ಹಾಕ್ತೀನಿ ಇದರ ಒಳಗಡೆ. ಇದನ್ನು ಎಂಡ್ವರೆಗೂ ಮಾಡ್ಕೊಳ್ಳಿ. ಫಸ್ಟ್ ಒಂದು ಬೀಡ್ ಪೋಣಿಸ್ಕೊಂಡ್ವಲ್ಲ, ಅದು ಕೆಳಗಡೆ ಹೋಗುತ್ತೆ, ಅದೇನು ಕಾಣಿಸೋದಿಲ್ಲ. ಇದು ಬಿಚ್ಚಬಾರ್ದಂತ ಅದನ್ನು ಒಳಗಡೆ ಹಾಕೋದಕ್ಕೆ ಮಾಡಿರೋದು. ನೋಡಿ ಈ ಥರ, ಇದು ಲಾಸ್ಟಲ್ಲಿ ಈಗ ಬರಬೇಕು ಈ ಥರ. ಇದು ಎಕ್ಸ್ಟ್ರಾ ಥ್ರೆಡ್ ಆಮೇಲೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ಕಟ್ ಮಾಡಿಕೊಂಡು. ಇವಾಗ ಏನು ಮಾಡಬೇಕಂದ್ರೆ, ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಎರಡು ಈ ಶೇಪಲ್ಲಿ ಬರಬೇಕು, ಈ ಥರ ನಾವು ಪೋಣಿಸ್ಕೋಬೇಕು. ಒಂದು ಕೆಳಗಡೆಯಿಂದ, ಇನ್ನೊಂದು ಈ ಥರ ಈ ಶೇಪಲ್ಲಿ ಬರೋ ಥರ ಪೋಣಿಸ್ಕೊಳ್ಳಿ. ಇದಕ್ಕೆ ಈ ಥರ ಪೋಣಿಸ್ಕೊಂಡ್ಮೇಲೆ ಓಕೆ, ಈ ಥರ ಬರಲಿ. ಎಲ್ಲನೂ ನಾನು ಸುತ್ಕೊಂಡಿದ್ದೀನಿ ನೋಡಿ, ಈ ಥರ ಸುತ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಧಾನಕ್ಕೆ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಸುಟ್ಟೋಗುತ್ತೆ ಬಟ್ಟೆ ಕೂಡ. ನಿಧಾನಕ್ಕೆ ಅಂದರೂ ಕೂಡ ಈ ಥರ ಫಾಸ್ಟಾಗಿ ಈ ಥರ ಮಾಡಿ ತೆಗೆದುಬಿಡಬೇಕು ಒಂದೇ ಸಲಕ್ಕೆ. ಓಕೆ ನೋಡಿ, ಇವಾಗ ಇದರಲ್ಲಿ ಒಂದು ತಗೊಂಡಿದ್ದೀನಿ, ಈ ಥರ ತಗೊಂಡಿದ್ದೀನಿ. ಇದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಬಿಡೋಣ. ಓಕೆ, ಕರೆಕ್ಟಾಗಿ ಈ ಥರ ಮಿಡಲ್ನಲ್ಲಿ ನೋಡಿಕೊಂಡು ಈ ಥರ ಚುಚ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ, ಆದರೆ ಮಿಡಲ್ನಲ್ಲಿ ಬರಲಿ ಅಷ್ಟೇ. ಈ ಥರ ಪೂರ್ತಿಯಾಗಿ ಇದು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಕಂಪ್ಲೀಟ್ ಆಗಬೇಕು ನಮ್ಗೆ. ಇವಾಗ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಡೆಕೋರೇಟಿವ್ ಐಟಮ್ಸ್ಗಳನ್ನು ನಾವೇ ತಯಾರು ಮಾಡ್ಬೋದು ಫ್ರೆಂಡ್ಸ್. ಆದರೆ ಐಡಿಯಾ ಇದ್ದರೆ ಸಾಕು. ಯಾವ ಥರ ಮಾಡಬೇಕಂತ ನಾವು ಒಂದೇ ಒಂದು ಸಲ ಈ ಥರ ನೋಡಿಕೊಂಡ್ರೆ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿರೋ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಡೆಕೋರೇಟಿವ್ ಐಟಮ್ಸ್ಗಳನ್ನು ತಯಾರು ಮಾಡ್ಕೋಬೋದು. ಇದು ಹಾರವಾಗಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬಾಗಿಲುಗಳಿಗೆ, ಡೋರ್ಗಳಿಗೆ ಸೈಡಲ್ಲಿ ಹಾಕಲಿಕ್ಕೂ ಕೂಡ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಆದಮೇಲೆ ನೋಡಿ ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇದೇ ಥರ ನಾವು ಮಾಡ್ಕೋಬೇಕು. ಪೂರ್ತಿಯಾಗಿ ಮಾಡ್ಕೋತೀನಿ. ಇಂಡುವರೆಗೂ ಇದೇ ಥರ ಮಾಡ್ತಾ ಬನ್ನಿ. ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು, ಸಿಂಗಲ್ ಕಲರ್ ಕೂಡ ಮಾಡ್ಕೋಬೋದು. ಇದನ್ನು ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇವಾಗ ಇದನ್ನು ಈ ಥರ ಎಳ್ಕೊಂಡು ತಗೊಂಡು ಬನ್ನಿ. ಬೀಡ್ ಕಡೆ ಬರಬೇಕಿದು. ನೋಡಿ ಈ ಥರ ಕಾಣಿಸುತ್ತೆ. ಈಗ ಮತ್ತೆ ಇದಕ್ಕೆ ಈ ಥರ 2 ಬೀಡನ್ನು ಹಾಕಬೇಕು. ಈ ಕಡೆ ಈ ಥರ ಬರೋ ಥರ ನೋಡಿ, ಈ ಥರ. ಇಲ್ಲಿ ಬೀಡ್ ಕೂಡ ಅಷ್ಟೇ, ಯಾವುದೇ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ನೋಡಿ ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಇನ್ನೊಂದು ತಗೊಂಡು ಇದನ್ನು ಕೂಡ ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ಮಾಡ್ತಾ ಬನ್ನಿ. ಅರ್ಥ ಆಯಿತು ಅನ್ಕೋತೀನಿ. ಈಸಿ ಇದೆ, ಮಾಡೋ ಮೆಥಡ್ ನಿಮಗೆ ಗೊತ್ತಾದರೆ ಸಾಕು, ನೀವೇ ಮಾಡ್ತೀರಾ. ಈ ಥರ ಮಾಡ್ತಾ ಬನ್ನಿ. ಇದು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳೋಣ. ನೋಡಿ ಇದು ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಪೂರ್ತಿಯಾಗಿ ಈ ಥರ ಮಾಡಿಕೊಂಡು ಇಲ್ಲಿ ತಗೊಂಡು ಬರೋಣ. ಇವಾಗ ಇದನ್ನು ನೋಡಿ ಈ ಥರ ಬರುತ್ತೆ. ಈಗ ಮತ್ತೆ 2 ಬೀಡನ್ನು ಹಾಕಬೇಕು. 2 ಅಪೋಸಿಟ್ ಆಗಿ ಬರಬೇಕು. ಈ ಥರ ಮುಖಗಳು ಎದುರು ಬದರ್ ಆಗಬೇಕು. ಈ ಥರ ಬೀಡ್ದು ಈ ಥರ ಹಾಕ್ಕೋಬೇಕು. ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಇದನ್ನು ತಗೊಳ್ಳೋಣ. ನೀವು ಎಲ್ಲೋ ಮತ್ತು ರೆಡ್ ಕಲರ್ ಕಾಂಬಿನೇಷನ್ನಲ್ಲಿ ಮಾಡಿಕೊಂಡ್ರೆ, ಎಲ್ಲೋ ಕಲರ್ ಮಾಡಿಕೊಂಡಾಗ ಸೇಮ್ ಅದು ಚೆಂಡು ಹೂವು ಇರುತ್ತಲ್ಲ ಆ ಥರ ಕಾಣಿಸುತ್ತೆ. ಆ ಥರ ಸೇವಂತಿ ಮತ್ತು ಚೆಂಡು ಎಲ್ಲೋ ಕಲರ್ ಇರೋದ್ರಿಂದ ಸೇಮ್ ಅದೇ ಥರ ಕಾಣಿಸುತ್ತೆ.
ಕಂಪ್ಲೀಟ್ ಆದಮೇಲೆ ಮಾತ್ರ ಫೈನಲ್ ಲುಕ್ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಪೂರ್ತಿಯಾಗಿ. ನೋಡಿ ಇದನ್ನು ಕೂಡ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ತಿರುಗಿಸ್ಕೊಂಡು ಈಗ ಈ ಥರ ಎಳ್ಕೊಬೇಕಿಲ್ಲಿ. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ಇದನ್ನ ಈ ಥರ ಹ್ಯಾಂಗಿಂಗ್ಸ್ ಥರ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಕಾಣಿಸ್ತಿದೆ ಫೈನಲ್ ಲುಕ್ ಅಂತ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಪೂರ್ತಿಯಾಗಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಒಂದಿಷ್ಟು ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇದು ಉದ್ದ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ಕೋಬೋದು. ಇಷ್ಟೇ ಮಾಡಬೇಕಂತಿಲ್ಲ. ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಒಂದು ಬ್ಲೌಸ್ ಪೀಸಲ್ಲಿ ಈ ಥರ 3 ಆಗುತ್ತೆ. ಇನ್ನೂ ಉದ್ದ ಅಂದರೆ ಸ್ವಲ್ಪ ಇನ್ನೊಂದಿಷ್ಟು ಮಾಡಿಕೊಂಡ್ರೆ ಒಂದರಲ್ಲಿ ನೀವು 2 ಮಾಡಿಕೊಂಡು ಡೋರ್ಗಳಿಗೆ ಹಾಕ್ಕೋಬೋದು. ಇವಾಗ ಎಂಡ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ಲಾಸ್ಟಲ್ಲಿ ಕೂಡ ನಾನು ಈ ಥರ 2 ಬೀಡ್ಸ್ಗಳನ್ನು ಹಾಕ್ತೀನಿ. ಈ ಥರ ಬೀಡ್ಸ್ಗಳನ್ನು ಹಾಕಿ ಇದನ್ನು ಹಾಕೋದಕ್ಕೆ ಈಗ ಕೊಂಡಿ ಮಾಡ್ಕೋಬೇಕು. ಈ ಥರ ಕೊಂಡಿ ಥರ ತಗೋಬೇಕು ನಾವಿವಾಗ. ಇಲ್ಲಾಂದರೆ ಯಾವುದಾದ್ರೂ ಈ ಥರ ರಿಂಗ್ ಬೀಡ್ ಇದ್ದರೆ ಇದನ್ನು ಇಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಇದನ್ನು ಡೈರೆಕ್ಟಾಗಿ ಮಳೆ ಅಥವಾ ಯಾವುದಾದ್ರೂ ಇದ್ದರೆ ಅದಕ್ಕೆ ಈ ಥರ ಹಾಕ್ಲೂಬಹುದು. ನಾವು ತೋರಿಸ್ತೀನಿ ಯಾವ ಥರ ಹಾಕಬೇಕಂತ. ಈಗ ಇದನ್ನು ಇದ್ರ ಒಳಗಡೆಯಿಂದ ಈ ಥರ ತಗೋತೀನಿ. ರಿಂಗ್ ಬೀಡ್ ಹಾಕಿ ಲಾಸ್ಟಲ್ಲಿ ಒಂದು ಚಿಕ್ಕ ಬೀಡ್ ಹಾಕ್ತೀನಿ. ಇದಕ್ಕೆ ಸೀರೆ ಕುಚ್ಚಿಗೆ ಹಾಕ್ತೀವಲ್ಲ ಆ ಥರ ಒಂದು ಚಿಕ್ಕ ಬೀಡನ್ನು ಇದಕ್ಕೆ ಹಾಕೋತಿದ್ದೀನಿ. ನೋಡಿ ಈ ಥರ ಹಾಕಿ ಈ ಬೀಡನ್ನು ಬಿಟ್ಕೊಂಡು ಇಲ್ಲಿಂದ ಇದನ್ನು ಈ ಥರ ತಗೋತೀನಿ. ಈಗ ಟೈಟಾಗಿ ಕೂಡುತ್ತೆ ಇದು. ಈ ಥರ ಮಾಡಿಕೊಂಡಾಗ ನಮಗೆ ಈ ಥರ ಹಾಕಲಿಕ್ಕೆ ಹ್ಯಾಂಗ್ ಥರ ಮಾಡಲಿಕ್ಕೆ ನೀಟಾಗಿ ಬರುತ್ತೆ. ಇದನ್ನು ಈ ಥರ ಹಾಕಿಬಿಟ್ರೆ ಆಯಿತು. ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಇವಾಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ ನಾವು. ಬೇಕು ಅಂದರೆ ಇಲ್ಲಿಂದ ಕೂಡ ನಾವು ಈ ಥರ ತಗೋಬೋದು. ಈ ಥರ ತಗೊಂಡು ಟೈಟಾಗಿ ಲಾಕ್ ಮಾಡ್ಕೋಬೋದು, ಬಿಚ್ಕೊಳ್ದೆ ಇರೋ ಥರ. ನೋಡಿ ಈ ಥರ ಆಯಿತು. ಇಷ್ಟು ಮಾಡ್ಕೊಂಡ್ಮೇಲೆ ಇದನ್ನು ನಾವಿವಾಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಇದನ್ನು ಜಾಸ್ತಿ ಟೈಟಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಲೂಸಾಗಿನೂ ಕೂಡ ಇರಲಿ. ಜಾಸ್ತಿ ಟೈಟಾಗಾದರೆ ಈ ಥರ ಸ್ಟ್ರೇಟಾಗಿ ಬರುತ್ತೆ. ಇಲ್ಲಾಂದರೆ ಹ್ಯಾಂಗಿಂಗ್ಸ್ ಥರ ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ಹಾಕಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ವೇಟ್ಲೆಸ್ ಇರುತ್ತೆ, ಜಾಸ್ತಿ ವೇಟ್ ಕೂಡ ಇರೋದಿಲ್ಲ. ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ. ಇದನ್ನು ಈ ಥರ ಹಾಕಿದರೆ ಸಾಕಿದ್ದಕ್ಕೆ ಒಂಥರ ಕೊಂಡಿ ಥರ ಆಗುತ್ತೆ. ಇದನ್ನು ಮಳಿ ಅಂತ ತಿಳ್ಕೊಳ್ಳಿ. ಈ ಥರ ಇದ್ರೊಳಗಡೆ ಹಾಕಿದರೆ ಆಯಿತು. ಹಾಕಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ. ಒಂದು ವೇಳೆ ನಿಮಗೆ ಡೋರ್ ಸೈಜ್ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇಲ್ಲಿ ಡಬಲ್ ಕಲರ್ ಮಲ್ಟಿ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು. 2-3 ಬ್ಲೌಸ್ ಪೀಸ್ ತೊಗೊಂಡು ಒಂದು ಇಲ್ಲಿ ಕಲರ್ ಚೇಂಜ್ ಇಲ್ಲಿ ಕಲರ್ ಚೇಂಜ್ ಆ ಥರ ನೀವು ಪೂರ್ತಿಯಾಗಿ ಮಾಡ್ಕೋಬೋದು. 2 ಮಾಡಿಕೊಂಡ್ರೆ 2 ಸೈಜ್ ಒಂದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಯಾವ ಥರ ಮಾಡಬೇಕಂತ ಅರ್ಥ ಕೂಡ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೊಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನೋಡಿ ತೋರಿಸ್ತಿದ್ದೀನಿ ನಾನು ಯಾವ ಥರ ಕಾಣಿಸ್ತಿದೆ ಅಂತ. ಡೋರ್ಗೆ ಮಾಡಿಕೊಂಡಾಗ ಹಾಕಿದಾಗ ಈ ಥರ ಹಾಕಿದರೆ ಸಾಕು. ಈ ರಿಂಗ್ ಬಿಡಿದೆಯಲ್ಲ ಇದಕ್ಕೆ ಈ ಥರ ಹಾಕಿದರೆ ಸಾಕು. ಈ ಥರ ಹ್ಯಾಂಗಿಂಗ್ಸ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೋಡಿ ಈ ಥರ ಕಾಣಿಸುತ್ತೆ. ನಾನು ಇದನ್ನು ದೇವರ ಮನೆಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇ ಥರ ನೀವು 2 ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಬೆಲ್ ಇದೆಯಲ್ಲ ಇದನ್ನು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರು ಪರವಾಗಿಲ್ಲ. ನಾನು ಚಿಕ್ಕದಾಗಿರೋದು ಹಾಕಿದ್ದೀನಿ. ದೊಡ್ಡದಿದ್ದರೆ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಹಾಗೆ ಇದನ್ನು ನಾವು ಹಾರವಾಗಿ ಕೂಡ ಈ ಥರ ಮಾಡ್ಕೋಬೋದು, ಹ್ಯಾಂಗಿಂಗ್ಸ್ ಥರ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.